ಇನ್ನು ಬೆಂಗಳೂರಿನ ಹಲವು ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿಯ ಶಾಸಕರ ನಿಯೋಗ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡೋದು, ಆಮೇಲೆ ಟನಲ್ ರೋಡ್ ಬೇಡ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಆಮೇಲೆ ಮೆಟ್ರೋ ದರ ಇಳಿಕೆ ಮಾಡಿ ಅನ್ನುವಂತ ಬೇಡಿಕೆ, ಹೀಗೆ ಹತ್ತಾರು ವಿಚಾರಗಳ ಬಗ್ಗೆ ಪ್ರಸ್ತಾಪಕ್ಕೆ ಬಂದಿದೆ. ಏನೇನಾಗಿದೆ ಬನ್ನಿ ನೋಡೋಣ. ಬಜೆಟ್ಗೆ ನಾವು ಯಾವುದೇ ರೀತಿಯಾದಂತ ವಿರೋಧ ಪಕ್ಷ ತೊಂದರೆಯನ್ನ ಕೊಡಲ್ಲ. ನಾವು ಎಷ್ಟು ಅನುದಾನ ಕೊಡಬಹುದು ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಅನ್ನುವ ಭರವಸೆಯನ್ನ ನಮ್ಮೆಲ್ಲ ಶಾಸಕರುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ, ಭರವಸೆ ನೀಡಿದ್ದಾರೆ. ಖಂಡಿತ ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಎಷ್ಟು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರಾಜಧಾನಿಯ ವಿವಿಧ ಸಮಸ್ಯೆಗಳ ಕುರಿತು ವಿಪಕ್ಷ ಬಿಜೆಪಿ ಇಂದು ರಾಜ್ಯ ಸರ್ಕಾರದ ಗಮನ ಸೆಳೆದಿದೆ. ಬೆಂಗಳೂರಿನ ಬಿಜೆಪಿ ಶಾಸಕರು ಇಂದು ನಿಯೋಗದಲ್ಲಿ ತೆರಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. 3 ಪುಟಗಳ ಲಿಖಿತ ಮನವಿ ಸಲ್ಲಿಸಿರುವ ಬಿಜೆಪಿ ನಿಯೋಗ ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ವಿಶೇಷ ಅನುದಾನ ಮೀಸಲಿಡುವಂತೆ ಮನವಿ ಮಾಡಿದೆ. ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ತೆರಳಿದ್ದ ನಿಯೋಗ ಮೊದಲು ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಸಭೆ ಸೇರಿತ್ತು. ನಂತರ ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ತೆರಳಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಮನವಿಗಳ ಪಟ್ಟಿ ಸಲ್ಲಿಸಿದೆ. ಹಾಗಾದ್ರೆ ಬಿಜೆಪಿ ನಿಯೋಗ ಮಾಡಿದ ಮನವಿಗಳೇನು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ರಾಜ್ಯ ರಾಜಧಾನಿ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಆಗಿದೆ. ಶಾಸಕರ ಕ್ಷೇತ್ರಗಳಿಗೆ ತಲಾ 150 ಕೋಟಿ ಬಿಡುಗಡೆ ಮಾಡಬೇಕು. ಜನರಿಗಾಗಿ ಮೆಟ್ರೋ ಪ್ರಯಾಣ ದರ ಕಡಿಮೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚಿಸಿ ಬೆಂಗಳೂರನ್ನ ವಿಭಜಿಸಬಾರದು. ಹಾಗೆ ಬಿಬಿಎಂಪಿ ಚುನಾವಣೆ ಮುಂದೂಡಬಾರದು ಅಂತ ಮನವಿ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಮೊದಲು ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು. ಅವೈಜ್ಞಾನಿಕ ಟನಲ್ ರೋಡ್ ಯೋಜನೆ ಕೈಬಿಡಬೇಕು. ಈ ಖಾತಾ ಸಮಸ್ಯೆ ಬಗೆಹರಿಸಬೇಕು ಅಂತ ಸಿಎಂ ಬಳಿ ಬಿಜೆಪಿ ನಿಯೋಗ ಕೇಳಿಕೊಂಡಿದೆ. ಬಜೆಟ್ಗೆ ನಾವು ಯಾವುದೇ ರೀತಿಯಾದಂತ ವಿರೋಧ ಪಕ್ಷ ಯಾವುದೇ ರೀತಿಯಾದಂತ ಅವರಿಗೆ ತೊಂದರೆಯನ್ನ ಕೊಡಲ್ಲ. ನಾವು ಅನುಮೋದನೆಯನ್ನ ಮಾಡಿಕೊಡ್ತೀರಿ. ಆ ದೃಷ್ಟಿಯಿಂದ ಇಮಿಡಿಯೇಟ್ ಆಗಿ ಅನುದಾನಗಳನ್ನ ಕೊಡಿ ಅಂತೇಳಿ ಆಗ್ರಹವನ್ನ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ತಮ್ಮ ಇತಿಮಿತಿ ಒಳಗೆ ಎಷ್ಟು ಅನುದಾನ ಕೊಡಬಹುದು ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಅನ್ನುವ ಭರವಸೆಯನ್ನ ನಮ್ಮೆಲ್ಲ ಶಾಸಕರುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ, ಭರವಸೆ ನೀಡಿದ್ದಾರೆ. ಬಿಜೆಪಿ ನಿಯೋಗದ ಭೇಟಿಗೆ ಪ್ರತಿಕ್ರಿಯಿಸಿರುವ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿಗರಿಗೆ ಈಗ ಬೆಂಗಳೂರು ನೆನಪಾಗುತ್ತಿರೋದು ಬಹಳ ಸಂತೋಷ ಅಂತ ಕಾಲೆಳೆದ್ರು. ಈಗ ಅವರಿಗೆ ಬೆಂಗಳೂರು ನೆನಪು ಬರ್ತಾ ಇದೆ, ಬಹಳ ಸಂತೋಷ. ವಿಷಯ ಮಾಡಿ ಅವರು ಪೊಲಿಟಿಷಿಯನ್ಸು ಬೇಡಿಕೆ ಮಾಡೋದು ಅವ್ರ ಡ್ಯೂಟಿ. ನಾವು ಬೆಂಗಳೂರನ್ನ ನಾವು ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ. ಬೆಂಗಳೂರು ಬಗ್ಗೆ ನಮ್ಗೆ ಗೊತ್ತಿದೆ, ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ. ಖಂಡಿತ ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಎಷ್ಟು ಕೊಡಬೇಕು ನಮ್ಮ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ಅಧಿವೇಶನದ ಹೊಸ್ತಿಲಲ್ಲೇ ಬೆಂಗಳೂರಿನ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ವಿಪಕ್ಷ ಬಿಜೆಪಿ ಒಗ್ಗಟ್ಟಿನ ಹೋರಾಟದ ಮನೋಭಾವ ಪ್ರದರ್ಶಿಸಿದೆ. ಇದೇ ಒಗ್ಗಟ್ಟು ಅಧಿವೇಶನದುದ್ದಕ್ಕೂ ಮುಂದುವರಿಯುತ್ತಾ ಕಾದು ನೋಡಬೇಕು. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.